ಗ್ರೇಟರ್ ಬೆಂಗಳೂರು ಇಲ್ಲ, ಬ್ರ್ಯಾಂಡ್ ಬೆಂಗಳೂರು ಕೂಡ ಇಲ್ಲ. ಇವತ್ತು ವೀಕ್ಷಕರು ಸ್ವಲ್ಪ ಯೋಚನೆ ಮಾಡಿ, ಬೆಂಗಳೂರು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತಂದ್ರೆ, ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ಬೆಂಗಳೂರು ಅಂತಿದ್ದಾಗನೇ ಒಂದು ಗೌರವ ಇದೆ. ಆದ್ರೆ ಆ ಜನ ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ, ಅಯ್ಯೋ ಬೆಂಗಳೂರು ಅಂತ ನಾವು ಕೊಚ್ಕೊಂಡ್ವಲ್ಲ, ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ಈ ತರ ಕೊಚ್ಕೊಂಡು ಹೋಗ್ತಿದ್ಯಲ್ಲ ಅಂತೇಳಿ ಅನ್ಸ್ಬಿಡುತ್ತೆ. ಏಷ್ಯಾದಲ್ಲೇ ವೇಗವಾಗಿ ಬೆಳೀತಾ ಇರುವಂತ ನಗರ ಬೆಂಗಳೂರು. ಪ್ರತಿ ವರ್ಷ ಲಕ್ಷ ಲಕ್ಷ ಕೋಟಿ ರೂಪಾಯಿಯಷ್ಟು ಆದಾಯವನ್ನ ಗಳಿಸುವಂತ ಸಿಲಿಕಾನ್ ಸಿಟಿ. ಆದ್ರೆ ಬೆಂಗಳೂರು ನಗರದಲ್ಲಿ ಮೂಲಸೌಕರ್ಯದ ಕೊರತೆ ಇದೆ ಅಂತಂದ್ರೆ, ಇವತ್ತು ಇಲ್ಲಿ ಪ್ರತ್ಯಕ್ಷವಾಗಿ ನಿಂತು ವರದಿ ಮಾಡ್ತಿರೋಗೆ ನಮ್ಗೆ ಅನ್ಸುತ್ತೆ, ಹೌದಾ ನಿಜವಾಗ್ಲೂ ಹೀಗಾಗಿದ್ಯಾ ಅಂತೇಳಿ. ಮಳೆ ಬಂದ್ರೆ ಸಾಕು, ಇದು ಇವತ್ತಿನ ಪರಿಸ್ಥಿತಿ ಎಲ್ಲ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಈ ಒಂದು ದೃಶ್ಯಗಳು ನಮ್ಗೆ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಆಗುತ್ತೆ. ರಾಜಕಾಲುವೆ ತೊಂದರೆ, ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಮ್ಯಾನ್ಹೋಲ್ಗಳ ಸಮಸ್ಯೆಗಳಿದೆ, ಹೂಳೆತ್ತುವಂತ ಕೆಲಸಗಳನ್ನ ಮಾಡೋದಿಲ್ಲ, ಕೆರೆಗಳ ಒತ್ತುವರಿ ಆಗಿದೆ, ಕೆರೆ ಕಟ್ಟೆಗಳನ್ನ ಹೊಡೆದು ಲೇಔಟ್ ಅನ್ನ ನಿರ್ಮಾಣ ಮಾಡದೆ ಈಗ ಅದೇ ಒಂದು ಕಂಟಕ ಅಂತ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರು, ಒಂದು ವಿಚಾರವನ್ನು ನೀವು ಗಮನಿಸಿ. ಈ ಯಲಹಂಕದ ಕೋಗಿಲು ಕ್ರಾಸ್ ಹತ್ರ ಅಲ್ಲಿ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದನ್ನ ಅಲ್ಲಿ ಅಕ್ರಮವಾಗಿ ಏನೋ ಕಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅಷ್ಟೇನಾ? ಅದು ಬಿಟ್ರೆ ಇದೆಲ್ಲ ಯಾರು ಮಾಡಿದ್ರು ಹಾಗಾದ್ರೆ? ಈಗ ಅಲ್ಲಿ ಲಕ್ಷ ಲಕ್ಷ ಕೊಟ್ಟು ಸೈಟ್ ಅನ್ನ ತಗೊಂಡು ಮನೆಯನ್ನ ಕಟ್ಕೊಂಡು, ಕನಸಿನ ಮನೆಯನ್ನ ಕಟ್ಕೊಂಡು ಅಲ್ಲಿ ಜೀವನ ಸಾಗಿಸ್ತಿರೋರ ಕಥೆ ಏನಾಗಾದ್ರೆ, ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು? ಯಾಕದ್ರ ಬಗ್ಗೆ ತನಿಖೆ ಆಗ್ತಾ ಇಲ್ಲ? ತನಿಖೆ ಮಾಡಿ. ನಗರಾಭಿವೃದ್ಧಿ ಪ್ಲಾನಿಂಗ್ ಇಲ್ಲದೆ ಮೂಲಸೌಕರ್ಯಗಳ ಕೊರತೆ ಹೇಗೆ ಎದುರಾಗುತ್ತೆ? ಮಳೆ ಬಿದ್ದ ಬಳಿಕ ನೀರು ಸರಾಗವಾಗಿ ಹರಿಬೇಕು, ಅದಕ್ಕೆ ಚರಂಡಿ ವ್ಯವಸ್ಥೆನೇ ಇಲ್ಲ. ಎತ್ತರದ ಪ್ರದೇಶದ ನೀರು ತಗ್ಗು ಪ್ರದೇಶ ನಗರಗಳಿಗೆ ನುಗ್ಗುತ್ತಾ ಇದೆ. ಚರಂಡಿ, ರಾಜಕಾಲುವೆ ಎಲ್ಲವೂ ಕೂಡ ಒತ್ತುವರಿ. ಮತ್ತೆ ಎಲ್ಲಿಂದ ನೀರು ಹೋಗಬೇಕು? ಕಾಂಕ್ರೀಟ್ ನಗರವಾಗಿ ಪರಿವರ್ತನೆಯನ್ನ ಮಾಡಲಾಗಿದೆ ಬೆಂಗಳೂರು. ನೀರೆಲ್ಲೂ ಕೂಡ ಅದು ಆಟೋಮೆಟಿಕ್ ಆಗಿ ಹಿಂಗುವಂತ ವ್ಯವಸ್ಥೆ ಇರಬೇಕು, ಆ ವ್ಯವಸ್ಥೆನೇ ಇಲ್ಲ. ಅದೊಂದು ಮೇನ್ ಸಮಸ್ಯೆ ಆಗಿ ಉಲ್ಬಣ ಆಗಿದೆ. ಬೆಂಗಳೂರಲ್ಲಿ 5 ವರ್ಷ 10 ವರ್ಷ ಹಿಂದೆ ಹೋದಾಗ ನಿಮ್ಗೆ ಬೆಂಗಳೂರು ನಾನಾ ಕಡೆ ಹೋದಾಗ ನಿಮ್ಗೆ ಕೆರೆಗಳು ಸಿಗ್ತಾ ಇತ್ತು. 20ಕ್ಕೂ ಹೆಚ್ಚು ಕೆರೆಗಳು ಸಿಗ್ತಾ ಇತ್ತು. ಇವತ್ತು ಆ ಕೆರೆಗಳ ನಿರ್ನಾಮ ಆಗಿದೆ. ರಿಯಲ್ ಎಸ್ಟೇಟ್ ಭೂಮಿ ಆದ್ಮೇಲೆ ಕೆರೆಗಳು ನೋಡೋದಕ್ಕೆ ಸಿಗೋದೇ ಇಲ್ಲ. ಕೆಂಪಾಮುದ್ದಿ ಕೆರೆ, ಶಾಂತಿನಗರದ ಕೆರೆ ಸೇರೋ 20 ಕೆರೆ ನಾಶ ಮಾಡಿದ್ರೆ. ವೀಕ್ಷಕರ, ಒಂದು ವಿಚಾರವನ್ನ ಹೇಳ್ತೀನಿ, ಅಧಿಕಾರಿಗಳ ಕೈಯಲ್ಲಿರುತ್ತೆ ನೋಡಿ. ಒಂದು ವರ್ಷದ ಹಿಂದೆ ಒಬ್ರು ತಹಶೀಲ್ದಾರ್ ಒಬ್ರು ಕೆರೆಗೆ ಮಣ್ಣನ್ನ ಹಾಕ್ತಾ 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 ಅದನ್ನ ಒತ್ತುವರಿ ಮಾಡ್ತಾ ಇದ್ ಗೊತ್ತಾಗಿ ಆ ಕೆರೆಗೆ ಬೀಗ ಹಾಕುವಂತ ಕೆಲಸವನ್ನ ಮಾಡಿದ್ರು. ತಹಶೀಲ್ದಾರ್ ಒಬ್ರು ಆನೇಕಲ್ ಹತ್ರ ಅಂತ ಅನ್ಸುತ್ತೆ. ಆ ತರದ ಕೆಲಸಗಳು ಯಾಕಾಗಲ್ಲ? ಪುಟ್ಟನಹಳ್ಳಿ ಕೆರೆ ಹತ್ರ ತುಂಬಾ ಬಿಲ್ಡಿಂಗ್ ಗಳು ಕಟ್ಟಿದ್ದಾರೆ ಅಂತೇಳಿ ಅದನ್ನ ಡೆಮಾಲಿಷ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಹಾಗಾದ್ರೆ ಅಲ್ಲಿ ಪರ್ಮಿಷನ್ ಕೊಡದೆ ಯಾರು? ಬಿಬಿಎಂಪಿ ಬಿಡಿಎನೇ ಅಲ್ವಾ? ಪರ್ಮಿಷನ್ ಯಾಕೆ ಕೊಟ್ರು? ರಾಜಕಾಲುವೆ ಒತ್ತುವರಿ ಆಗೋವರೆಗೂ ಏನ್ ಮಾಡ್ತಾ ಇದ್ರು? ಚರಂಡಿಗಳ ವ್ಯವಸ್ಥೆ ಏನಾಗಿದೆ? ಮ್ಯಾನ್ಹೋಲ್ಗಳ ಕ್ಲೀನಿಂಗ್ ಯಾಕೆ ಆಗ್ತಾ ಇಲ್ಲ? ಪ್ರತಿ ಬಾರಿ ಮಳೆ ಬಂದಾಗ ಸಿಟಿ ರೌಂಡ್ಸ್ ಹಾಕೋದು, ನಾವು ಸರಿ ಮಾಡ್ತೀವಿ ಅನ್ನೋದು, ಅಧಿಕಾರಿಗಳಲ್ಲಿ ಹೋಗೋದು, ಸಾರ್ವಜನಿಕರಿಗೆ ಒಂದು ಬ್ರೆಡ್ ಬಿಸ್ಕೆಟ್ ನೀರಿನ ವ್ಯವಸ್ಥೆ ಮಾಡೋದು. ಮುಂದಿನ ವರ್ಷ ಈ ತರದ್ ಏನಿರಲ್ಲ, ನೀವು ನೆಮ್ಮದಿಯಾಗಿರಿ ಅಂತ ಹೇಳಿ ಬರೋದು. ಮತ್ತೆ ಮುಂದಿನ ವರ್ಷ ಅದೇ ಗೋಳು. ಗ್ರೇಟರ್ ಬೆಂಗಳೂರು ಇಲ್ಲ, ಬ್ರ್ಯಾಂಡ್ ಬೆಂಗಳೂರು ಕೂಡ ಇಲ್ಲ. ಇವತ್ತು ವೀಕ್ಷಕರು ಸ್ವಲ್ಪ ಯೋಚನೆ ಮಾಡಿ, ಬೆಂಗಳೂರು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತಂದ್ರೆ, ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ಬೆಂಗಳೂರು ಅಂತಿದ್ದಾಗನೇ ಒಂದು ಗೌರವ ಇದೆ. ಆದ್ರೆ ಆ ಜನ ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ, ಅಯ್ಯೋ ಬೆಂಗಳೂರು ಅಂತ ನಾವು ಕೊಚ್ಕೊಂಡ್ವಲ್ಲ, ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ಈ ತರ ಕೊಚ್ಕೊಂಡು ಹೋಗ್ತಿದ್ಯಲ್ಲ ಅಂತೇಳಿ ಅನ್ಸ್ಬಿಡುತ್ತೆ. ಏಷ್ಯಾದಲ್ಲೇ ವೇಗವಾಗಿ ಬೆಳೀತಾ ಇರುವಂತ ನಗರ ಬೆಂಗಳೂರು. ಪ್ರತಿ ವರ್ಷ ಲಕ್ಷ ಲಕ್ಷ ಕೋಟಿ ರೂಪಾಯಿಯಷ್ಟು ಆದಾಯವನ್ನ ಗಳಿಸುವಂತ ಸಿಲಿಕಾನ್ ಸಿಟಿ. ಆದ್ರೆ ಬೆಂಗಳೂರು ನಗರದಲ್ಲಿ ಮೂಲಸೌಕರ್ಯದ ಕೊರತೆ ಇದೆ ಅಂತಂದ್ರೆ, ಇವತ್ತು ಇಲ್ಲಿ ಪ್ರತ್ಯಕ್ಷವಾಗಿ ನಿಂತು ವರದಿ ಮಾಡ್ತಿರೋಗೆ ನಮ್ಗೆ ಅನ್ಸುತ್ತೆ, ಹೌದಾ ನಿಜವಾಗ್ಲೂ ಹೀಗಾಗಿದ್ಯಾ ಅಂತೇಳಿ. ಮಳೆ ಬಂದ್ರೆ ಸಾಕು, ಇದು ಇವತ್ತಿನ ಪರಿಸ್ಥಿತಿ ಎಲ್ಲ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಈ ಒಂದು ದೃಶ್ಯಗಳು ನಮ್ಗೆ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಆಗುತ್ತೆ. ರಾಜಕಾಲುವೆ ತೊಂದರೆ, ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಮ್ಯಾನ್ಹೋಲ್ಗಳ ಸಮಸ್ಯೆಗಳಿದೆ, ಹೂಳೆತ್ತುವಂತ ಕೆಲಸಗಳನ್ನ ಮಾಡೋದಿಲ್ಲ, ಕೆರೆಗಳ ಒತ್ತುವರಿ ಆಗಿದೆ, ಕೆರೆ ಕಟ್ಟೆಗಳನ್ನ ಹೊಡೆದು ಲೇಔಟ್ ಅನ್ನ ನಿರ್ಮಾಣ ಮಾಡದೆ ಈಗ ಅದೇ ಒಂದು ಕಂಟಕ ಅಂತ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರು, ಒಂದು ವಿಚಾರವನ್ನು ನೀವು ಗಮನಿಸಿ. ಈ ಯಲಹಂಕದ ಕೋಗಿಲು ಕ್ರಾಸ್ ಹತ್ರ ಅಲ್ಲಿ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದನ್ನ ಅಲ್ಲಿ ಅಕ್ರಮವಾಗಿ ಏನೋ ಕಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅಷ್ಟೇನಾ? ಅದು ಬಿಟ್ರೆ ಇದೆಲ್ಲ ಯಾರು ಮಾಡಿದ್ರು ಹಾಗಾದ್ರೆ?
ಈಗ ಅಲ್ಲಿ ಲಕ್ಷ ಲಕ್ಷ ಕೊಟ್ಟು ಸೈಟ್ ಅನ್ನ ತಗೊಂಡು ಮನೆಯನ್ನ ಕಟ್ಕೊಂಡು ಕನಸಿನ ಮನೆಯನ್ನ ಕಟ್ಕೊಂಡು ಅಲ್ಲಿ ಜೀವನ ಸಾಗಿಸ್ತಿರೋರ ಕಥೆ ಏನಾಗದ್ರೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು? ಯಾಕದ್ರ ಬಗ್ಗೆ ತನಿಖೆ ಆಗ್ತಾ ಇಲ್ಲ? ತನಿಖೆ ಮಾಡಿ. ನಗರಾಭಿವೃದ್ಧಿ ಪ್ಲಾನಿಂಗ್ ಇಲ್ಲದೆ ಮೂಲಸೌಕರ್ಯಗಳ ಕೊರತೆ ಹೇಗೆ ಎದುರಾಗುತ್ತೆ? ಮಳೆ ಬಿದ್ದ ಬಳಿಕ ನೀರು ಸರಾಗವಾಗಿ ಹರಿಬೇಕು, ಅದಕ್ಕೆ ಚರಂಡಿ ವ್ಯವಸ್ಥೆನೇ ಇಲ್ಲ. ಎತ್ತರದ ಪ್ರದೇಶದ ನೀರು ತಗ್ಗು ಪ್ರದೇಶ ನಗರಗಳಿಗೆ ನುಗ್ಗುತ್ತಾ ಇದೆ. ಚರಂಡಿ, ರಾಜಕಾಲುವೆ ಎಲ್ಲವೂ ಕೂಡ ಒತ್ತುವರಿ. ಮತ್ತೆ ಎಲ್ಲಿಂದ ನೀರು ಹೋಗಬೇಕು? ಕಾಂಕ್ರೀಟ್ ನಗರವಾಗಿ ಪರಿವರ್ತನೆಯನ್ನ ಮಾಡಲಾಗಿದೆ ಬೆಂಗಳೂರು. ನೀರೆಲ್ಲೂ ಕೂಡ ಅದು ಆಟೋಮೆಟಿಕ್ ಆಗಿ ಹಿಂಗುವಂತ ವ್ಯವಸ್ಥೆ ಇರಬೇಕು, ಆ ವ್ಯವಸ್ಥೆನೇ ಇಲ್ಲ. ಅದೊಂದು ಮೇನ್ ಸಮಸ್ಯೆ ಆಗಿ ಉಲ್ಬಣ ಆಗಿದೆ. ಬೆಂಗಳೂರಲ್ಲಿ 5 ವರ್ಷ 10 ವರ್ಷ ಹಿಂದೆ ಹೋದಾಗ ನಿಮ್ಗೆ ಬೆಂಗಳೂರು ನಾನಾ ಕಡೆ ಹೋದಾಗ ನಿಮ್ಗೆ ಕೆರೆಗಳು ಸಿಗ್ತಾ ಇತ್ತು. 20ಕ್ಕೂ ಹೆಚ್ಚು ಕೆರೆಗಳು ಸಿಗ್ತಾ ಇತ್ತು. ಇವತ್ತು ಆ ಕೆರೆಗಳ ನಿರ್ನಾಮ ಆಗಿದೆ. ರಿಯಲ್ ಎಸ್ಟೇಟ್ ಭೂಮಿ ಆದ್ಮೇಲೆ ಕೆರೆಗಳು ನೋಡೋದಕ್ಕೆ ಸಿಗೋದೇ ಇಲ್ಲ. ಕೆಂಪಾಮುದ್ದಿ ಕೆರೆ, ಶಾಂತಿನಗರದ ಕೆರೆ ಸೇರೋ 20 ಕೆರೆ ನಾಶ ಮಾಡಿದ್ರೆ. ವೀಕ್ಷಕರೇ, ಒಂದು ವಿಚಾರವನ್ನ ಹೇಳ್ತೀನಿ, ಅಧಿಕಾರಿಗಳ ಕೈಯಲ್ಲಿರುತ್ತೆ ನೋಡಿ. ಒಂದು ವರ್ಷದ ಹಿಂದೆ ಒಬ್ರು ತಹಶೀಲ್ದಾರ್ ಒಬ್ರು ಕೆರೆಗೆ ಮಣ್ಣನ್ನ ಹಾಕ್ತಾ 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 ಅದನ್ನ ಒತ್ತುವರಿ ಮಾಡ್ತಾ ಇದ್ ಗೊತ್ತಾಗಿ ಆ ಕೆರೆಗೆ ಬೀಗ ಹಾಕುವಂತ ಕೆಲಸವನ್ನ ಮಾಡಿದ್ರು. ತಹಶೀಲ್ದಾರ್ ಒಬ್ರು ಆನೇಕಲ್ ಹತ್ರ ಅಂತ ಅನ್ಸುತ್ತೆ. ಆ ತರದ ಕೆಲಸಗಳು ಯಾಕಾಗಲ್ಲ? ಪುಟ್ಟನಹಳ್ಳಿ ಕೆರೆ ಹತ್ರ ತುಂಬಾ ಬಿಲ್ಡಿಂಗ್ ಗಳು ಕಟ್ಟಿದ್ದಾರೆ ಅಂತೇಳಿ ಅದನ್ನ ಡೆಮಾಲಿಷ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಹಾಗಾದ್ರೆ ಅಲ್ಲಿ ಪರ್ಮಿಷನ್ ಕೊಡದೆ ಯಾರು? ಬಿಬಿಎಂಪಿ ಬಿಡಿಎನೇ ಅಲ್ವಾ? ಪರ್ಮಿಷನ್ ಯಾಕೆ ಕೊಟ್ರು? ರಾಜಕಾಲುವೆ ಒತ್ತುವರಿ ಆಗೋವರೆಗೂ ಏನ್ ಮಾಡ್ತಾ ಇದ್ರು? ಚರಂಡಿಗಳ ವ್ಯವಸ್ಥೆ ಏನಾಗಿದೆ? ಮ್ಯಾನ್ಯುವಲ್ ಗಳ ಕ್ಲೀನಿಂಗ್ ಯಾಕೆ ಆಗ್ತಾ ಇಲ್ಲ? ಪ್ರತಿ ಬಾರಿ ಮಳೆ ಬಂದಾಗ ಸಿಟಿ ರೌಂಡ್ಸ್ ಹಾಕೋದು, ನಾವು ಸರಿ ಮಾಡ್ತೀವಿ ಅನ್ನೋದು, ಅಧಿಕಾರಿಗಳಲ್ಲಿ ಹೋಗೋದು, ಸಾರ್ವಜನಿಕರಿಗೆ ಒಂದು ಬ್ರೆಡ್ ಬಿಸ್ಕೆಟ್ ನೀರಿನ ವ್ಯವಸ್ಥೆ ಮಾಡೋದು. ಮುಂದಿನ ವರ್ಷ ಈ ತರದ್ ಏನಿರಲ್ಲ, ನೀವು ನೆಮ್ಮದಿಯಾಗಿರಿ ಅಂತ ಹೇಳಿ ಬರೋದು. ಮತ್ತೆ ಮುಂದಿನ ವರ್ಷ ಅದೇ ಗೋಳು. ಗ್ರೇಟರ್ ಬೆಂಗಳೂರು ಇಲ್ಲ, ಬ್ರ್ಯಾಂಡ್ ಬೆಂಗಳೂರು ಕೂಡ ಇಲ್ಲ. ಇವತ್ತು ವೀಕ್ಷಕರ ಸ್ವಲ್ಪ ಯೋಚನೆ ಮಾಡಿ, ಬೆಂಗಳೂರು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತಂದ್ರೆ, ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ಬೆಂಗಳೂರು ಅಂತಿದ್ದಾಗೇನೆ ಒಂದು ಗೌರವ ಇದೆ. ಆದ್ರೆ ಆ ಜನ ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ, ಅಯ್ಯೋ ಬೆಂಗಳೂರು ಅಂತ ನಾವು ಕೊಚ್ಕೊಂಡ್ವಲ್ಲ, ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ಈ ತರ ಕೊಚ್ಕೊಂಡು ಹೋಗ್ತಿದ್ಯಲ್ಲ ಅಂತೇಳಿ ಅನ್ಸ್ಬಿಡುತ್ತೆ. ಏಷ್ಯಾದಲ್ಲೇ ವೇಗವಾಗಿ ಬೆಳೀತಾ ಇರುವಂತ ನಗರ ಬೆಂಗಳೂರು. ಪ್ರತಿ ವರ್ಷ ಲಕ್ಷ ಲಕ್ಷ ಕೋಟಿ ರೂಪಾಯಿಯಷ್ಟು ಆದಾಯವನ್ನ ಗಳಿಸುವಂತ ಸಿಲಿಕಾನ್ ಸಿಟಿ. ಆದ್ರೆ ಬೆಂಗಳೂರು ನಗರದಲ್ಲಿ ಮೂಲಸೌಕರ್ಯದ ಕೊರತೆ ಇದೆ ಅಂತಂದ್ರೆ, ಇವತ್ತು ಇಲ್ಲಿ ಪ್ರತ್ಯಕ್ಷವಾಗಿ ನಿಂತು ವರದಿ ಮಾಡ್ತಿರೋಗೆ ನಮ್ಗೆ ಅನ್ಸುತ್ತೆ, ಹೌದಾ ನಿಜವಾಗ್ಲೂ ಹೀಗಾಗಿದ್ಯಾ ಅಂತೇಳಿ. ಮಳೆ ಬಂದ್ರೆ ಸಾಕು. ಇದು ಇವತ್ತಿನ ಪರಿಸ್ಥಿತಿ ಅಲ್ಲ, ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಈ ಒಂದು ದೃಶ್ಯಗಳು ನಮ್ಗೆ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಆಗುತ್ತೆ. ರಾಜಕಾಲುವೆ ತೊಂದರೆ, ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಮ್ಯಾನ್ಯುವಲ್ಗಳ ಸಮಸ್ಯೆಗಳಿದೆ, ಹೂಳೆತ್ತುವಂತ ಕೆಲಸಗಳನ್ನ ಮಾಡೋದಿಲ್ಲ, ಕೆರೆಗಳ ಒತ್ತುವರಿ ಆಗಿದೆ, ಕೆರೆ ಕಟ್ಟೆಗಳನ್ನ ಹೊಡೆದು ಲೇಔಟ್ ಅನ್ನ ನಿರ್ಮಾಣ ಮಾಡದೆ ಈಗ ಅದೇ ಒಂದು ಕಂಟಕ ಅಂತ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರು, ಒಂದು ವಿಚಾರವನ್ನು ನೀವು ಗಮನಿಸಿ. ಈ ಯಲಹಂಕದ ಕೋಗಿಲು ಕ್ರಾಸ್ ಹತ್ರ ಅಲ್ಲಿ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದನ್ನ ಅಲ್ಲಿ ಅಕ್ರಮವಾಗಿ ಏನೋ ಕಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅಷ್ಟೇನಾ? ಅದು ಬಿಟ್ರೆ ಇದೆಲ್ಲ ಯಾರು ಮಾಡಿದ್ರು ಹಾಗಾದ್ರೆ? ಈಗ ಅಲ್ಲಿ ಲಕ್ಷ ಲಕ್ಷ ಕೊಟ್ಟು ಸೈಟ್ ಅನ್ನ ತಗೊಂಡು ಮನೆಯನ್ನ ಕಟ್ಕೊಂಡು ಕನಸಿನ ಮನೆಯನ್ನ ಕಟ್ಕೊಂಡು ಅಲ್ಲಿ ಜೀವನ ಸಾಗುತ್ತಿರೋರ ಕಥೆ ಏನಾಗದ್ರೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು? ಯಾಕದ್ರ ಬಗ್ಗೆ ತನಿಖೆ ಆಗ್ತಾ ಇಲ್ಲ? ತನಿಖೆ ಮಾಡಿ. ನಗರಾಭಿವೃದ್ಧಿ ಪ್ಲಾನಿಂಗ್ ಇಲ್ಲದೆ ಮೂಲಸೌಕರ್ಯಗಳ ಕೊರತೆ ಹೇಗೆ ಎದುರಾಗುತ್ತೆ? ಮಳೆ ಬಿದ್ದ ಬಳಿಕ ನೀರು ಸರಾಗವಾಗಿ ಹರಿಬೇಕು, ಅದಕ್ಕೆ ಚರಂಡಿ ವ್ಯವಸ್ಥೆನೇ ಇಲ್ಲ. ಎತ್ತರದ ಪ್ರದೇಶದ ನೀರು ತಗ್ಗು ಪ್ರದೇಶ ನಗರಗಳಿಗೆ ನುಗ್ಗುತ್ತಾ ಇದೆ. ಚರಂಡಿ, ರಾಜಕಾಲುವೆ ಎಲ್ಲವೂ ಕೂಡ ಒತ್ತುವರಿ. ಮತ್ತೆ ಎಲ್ಲಿಂದ ನೀರು ಹೋಗಬೇಕು? ಕಾಂಕ್ರೀಟ್ ನಗರವಾಗಿ ಪರಿವರ್ತನೆಯನ್ನ ಮಾಡಲಾಗಿದೆ ಬೆಂಗಳೂರು. ನೀರೆಲ್ಲೂ ಕೂಡ ಅದು ಆಟೋಮೆಟಿಕ್ ಆಗಿ ಹಿಂಗುವಂತ ವ್ಯವಸ್ಥೆ ಇರಬೇಕು, ಆ ವ್ಯವಸ್ಥೆನೇ ಇಲ್ಲ. ಅದೊಂದು ಮೇನ್ ಸಮಸ್ಯೆ ಆಗಿ ಉಲ್ಬಣ ಆಗಿದೆ. ಬೆಂಗಳೂರಲ್ಲಿ 5 ವರ್ಷ 10 ವರ್ಷ ಹಿಂದೆ ಹೋದಾಗ ನಿಮ್ಗೆ ಬೆಂಗಳೂರು ನಾನಾ ಕಡೆ ಹೋದಾಗ ನಿಮ್ಗೆ ಕೆರೆಗಳು ಸಿಗ್ತಾ ಇತ್ತು. 20ಕ್ಕೂ ಹೆಚ್ಚು ಕೆರೆಗಳು ಸಿಗ್ತಾ ಇತ್ತು. ಇವತ್ತು ಆ ಕೆರೆಗಳ ನಿರ್ನಾಮ ಆಗಿದೆ. ರಿಯಲ್ ಎಸ್ಟೇಟ್ ಭೂಮಿ ಆದ್ಮೇಲೆ ಕೆರೆಗಳು ನೋಡೋದಕ್ಕೆ ಸಿಗೋದೇ ಇಲ್ಲ. ಕೆಂಪಾಮುದ್ದಿ ಕೆರೆ, ಶಾಂತಿನಗರದ ಕೆರೆ ಸೇರೋ 20 ಕೆರೆ ನಾಶ ಮಾಡಿದ್ರೆ. ವೀಕ್ಷಕರ, ಒಂದು ವಿಚಾರವನ್ನ ಹೇಳ್ತೀನಿ, ಅಧಿಕಾರಿಗಳ ಕೈಯಲ್ಲಿರುತ್ತೆ ನೋಡಿ. ಒಂದು ವರ್ಷದ ಹಿಂದೆ ಒಬ್ರು ತಹಶೀಲ್ದಾರ್ ಒಬ್ರು ಕೆರೆಗೆ ಮಣ್ಣನ್ನ ಹಾಕ್ತಾ 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 ಅದನ್ನ ಒತ್ತುವರಿ ಮಾಡ್ತಾ ಇದ್ ಗೊತ್ತಾಗಿ ಆ ಕೆರೆಗೆ ಬೀಗ ಹಾಕುವಂತ ಕೆಲಸವನ್ನ ಮಾಡಿದ್ರು. ತಹಶೀಲ್ದಾರ್ ಒಬ್ರು ಆನೇಕಲ್ ಹತ್ರ ಅಂತ ಅನ್ಸುತ್ತೆ.
ಆ ತರದ ಕೆಲಸಗಳು ಯಾಕಾಗಲ್ಲ? ಪುಟ್ಟನಹಳ್ಳಿ ಕೆರೆ ಹತ್ರ ತುಂಬಾ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತೇಳಿ ಅದನ್ನ ಡೆಮಾಲಿಷ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಹಾಗಾದ್ರೆ ಅಲ್ಲಿ ಪರ್ಮಿಷನ್ ಕೊಡದೆ ಯಾರು? ಬಿಬಿಎಂಪಿ ಬಿಡಿಎನೇ ಅಲ್ವಾ? ಪರ್ಮಿಷನ್ ಯಾಕೆ ಕೊಟ್ರು? ರಾಜಕಾಲುವೆ ಒತ್ತುವರಿ ಆಗೋವರೆಗೂ ಏನ್ ಮಾಡ್ತಾ ಇದ್ರು? ಚರಂಡಿಗಳ ವ್ಯವಸ್ಥೆ ಏನಾಗಿದೆ? ಮ್ಯಾನ್ಹೋಲ್ಗಳ ಕ್ಲೀನಿಂಗ್ ಯಾಕೆ ಆಗ್ತಾ ಇಲ್ಲ? ಪ್ರತಿ ಬಾರಿ ಮಳೆ ಬಂದಾಗ ಸಿಟಿ ರೌಂಡ್ಸ್ ಹಾಕೋದು, ನಾವು ಸರಿ ಮಾಡ್ತೀವಿ ಅನ್ನೋದು, ಅಧಿಕಾರಿಗಳಲ್ಲಿ ಹೋಗೋದು, ಸಾರ್ವಜನಿಕರಿಗೆ ಒಂದು ಬ್ರೆಡ್ ಬಿಸ್ಕೆಟ್ ನೀರಿನ ವ್ಯವಸ್ಥೆ ಮಾಡೋದು. ಮುಂದಿನ ವರ್ಷ ಈ ತರದ್ದು ಏನಿರಲ್ಲ, ನೀವು ನೆಮ್ಮದಿಯಾಗಿರಿ ಅಂತೇಳಿ ಬರೋದು, ಮತ್ತೆ ಮುಂದಿನ ವರ್ಷ ಅದೇ ಗೋಳು.